ಬೆಳಗ್ಗೆ ಎದ್ದ ತಕ್ಷಣ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಯಾವೆಲ್ಲ ಡ್ರಿಂಕ್ನ ನಾನು ಕುಡಿತೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದು, ಹಾಗೆ ನೀವು ಬ್ರೇಕ್ಫಾಸ್ಟ್ ಆದಮೇಲಾದರೂ ಕುಡಿಬೋದು. ನಾನಿಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಕರಿಬೇವನ್ನು ನಾನು ತೊಗೊಂಡಿದ್ದೀನಿ. 10-12 ಎಸಳು ಕರಿಬೇವನ್ನು ತೊಗೊಂಡಿದ್ದೀನಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿದು ಮಧ್ಯದ ಬೀಜ ತೆಗೆದುಬಿಟ್ಟು ಅದನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಮತ್ತು ಕರಿಬೇವು ಕೂಡ ತೂಕ ಇಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆನಲ್ಲಿ ಈ ಜ್ಯೂಸನ್ನು ಕುಡಿಬೋದು. ಹಾಗೆ ನಾನಿವಾಗ ತೋರಿಸ್ತಾ ಇರುವಂತಹ ಜ್ಯೂಸ್ ಅಥವಾ ಕೆಲವೊಂದು ಇಂಗ್ರೀಡಿಯೆಂಟ್ ನಿಮಗೇನಾದರೂ ಅಲರ್ಜಿ ಇತ್ತು ಅಂದರೆ ಅದನ್ನು ನೀವು ಸ್ಕಿಪ್ ಮಾಡಬೇಕಾಗುತ್ತೆ. ಅದರಿಂದ ಆ್ಯಸಿಡಿಟಿ ಅಥವಾ ಯಾವುದೇ ಸ್ಕಿನ್ ಅಲರ್ಜಿ ಇದ್ದರೂ ಕೂಡ ನೀವು ಅದನ್ನು ಯೂಸ್ ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ. ಹಾಗೆ ಇದನ್ನು ನಾನು ಜ್ಯೂಸನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ನಾವು ಅದನ್ನು ಜ್ಯೂಸನ್ನು ಸೋಸ್ಕೋಬೇಕಾಗಿಲ್ಲ. ಸೊ ಅದನ್ನು ನುಣ್ಣಗೆ ರುಬ್ಕೊಂಡಿರೋದ್ರಿಂದ ಅದನ್ನು ಹಾಗೆ ನಾವು ಡೈರೆಕ್ಟಾಗಿ ಕುಡಿಬೇಕು. ಯಾರಿಗಾದ್ರೂ ಡೈರೆಕ್ಟಾಗಿ ಕುಡಿಯೋಕ್ಕೆ ಸ್ಟಾರ್ಟಿಂಗ್ ಕಷ್ಟ ಆಗ್ತಿದೆ ಅಂತಂದರೆ ಅದನ್ನು ಸೋಸ್ಕೊಳ್ಬೇಕಿದ್ರೂ ಕುಡಿಬೋದು. ಬಟ್ ಸೋಸ್ಕೊಂಡು ಕುಡಿದ್ರೆ ಅಷ್ಟೊಂದು ನಿಮಗೆ ಎಫೆಕ್ಟಿವ್ ಆಗಿರಲ್ಲ. ಈ ಜ್ಯೂಸನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಇದನ್ನು ಕುಡಿಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಮೆಂತ್ಯಕಾಳಿನ ನೀರು. ಮೆಂತ್ಯಕಾಳನ್ನು ನೀವು ರಾತ್ರಿ ನೆನೆ ಹಾಕಬೇಕಾಗುತ್ತೆ. 1 ಸ್ಪೂನಷ್ಟು ಮೆಂತ್ಯಕಾಳನ್ನು ನೆನೆ ಹಾಕಿಬಿಟ್ಟು ನೀವು ನೆನೆ ಹಾಕಿರೋ ನೀರನ್ನು ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಹಾಗೆ ಇದಕ್ಕೆ ನೀವು ಯಾವುದೇ ನಿಂಬೆಹಣ್ಣು ಮತ್ತು ಹನಿನ ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಜಸ್ಟ್ ಹಾಗೆ ಮೆಂತ್ಯ ನೀರು ಹೇಗಿರುತ್ತೋ ಹಾಗೆ ಇದನ್ನು ಕುಡಿಬೇಕಾಗುತ್ತೆ. ಹಾಗೆ ಬೀಜ ಸಮೇತನೂ ಕೂಡ ಇದನ್ನು ತಿಂದು ಆ ನೀರನ್ನು ಕುಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು. ಕೂದಲು ಬೆಳವಣಿಗೆಗೆ ಹಾಗೆ ತೂಕ ಇಳಿಸೋದಕ್ಕೂ ಕೂಡ ಈ ನೀರು ತುಂಬಾ ಸಹಕಾರಿಯಾಗಿರುತ್ತೆ. ಹಾಗೆ ನಮ್ಮ ದೇಹದಲ್ಲಿನ ಎಲ್ಲ ಡಿಟಾಕ್ಸನ್ನು ಕೂಡ ತೆಗೆದುಹಾಕೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇನ್ನೊಂದು ಡಿಟಾಕ್ಸ್ ಡ್ರಿಂಕನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಬೆಳಗ್ಗೆ ಬೇಕಿದ್ರೂ ತೊಗೋಬೋದು, ಅಥವಾ ನೀವು ಬ್ರೇಕ್ಫಾಸ್ಟ್ ಆಗಿ ಒಂದು 2 ಅವರ್ಸ್ ಆದಮೇಲೂ ಕೂಡ ಈ ಡಿಟಾಕ್ಸ್ ಡ್ರಿಂಕನ್ನು ನೀವು ತೊಗೋಬೋದು. ಇದರಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿದ್ದೀನಿ. ಅದ್ರ ಜೊತೆಗೆ ಆಮ್ಲ, ಆ್ಯಪಲ್ ಆದರೂ ಹಾಕ್ಬೋದು. ನಾನಿಲ್ಲಿ ಆಮ್ಲನ ಹಾಕಿದ್ದೀನಿ. ಬಟ್ ಆಮ್ಲದಿಂದ ನಿಮಗೆ ಕೂದಲು ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನೀವು ಅದ್ರ ಜೊತೆಗೆ ಆ್ಯಪಲ್ ಕೂಡ ಮಿಕ್ಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಬೇಕು ಅಂತಂದರೆ ನಾನಿಲ್ಲಿ ಆಮ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಬೀಟ್ರೂಟು, ಕ್ಯಾರೆಟು ಗೊತ್ತೇ ಇದೆ ಎಲ್ರಿಗೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಅದನ್ನು ಹಸಿಯಾಗಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಸೊ ಹಸಿಯಾಗಿ ತಿನ್ನೋದಕ್ಕೆ ಆಗಿಲ್ಲ ಅಂತಂದರೆ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಬೋದು, ತುಂಬಾ ಒಳ್ಳೆಯದು. ಇದು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಸಹಕಾರಿಯಾಗುತ್ತೆ. ಹಾಗೆ ನಿಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ನಾವು ಆಮ್ಲ ಹಾಕಿರೋದ್ರಿಂದ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಮೂರನ್ನು ಕೂಡ ನಾವು ಜೊತೆಲೇ ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗುತ್ತೆ. ಇದನ್ನು ಕೂಡ ಯಾವುದೇ ರೀತಿಯಾಗಿ ಸೋಸ್ದೇ ಕುಡಿಬೇಕಾಗುತ್ತೆ. ಈ ಥರ ಡಿಟಾಕ್ಸ್ ಡ್ರಿಂಕ್ ಅಥವಾ ಜ್ಯೂಸ್ಗಳನ್ನು ನೀವು ಆದಷ್ಟು ಸೋಸ್ದೇ ಕುಡಿದ್ರೇ ನಿಮಗೆ ಬಾಡಿಗೆ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಆನ್ ಮಾಡೋದನ್ನು ಮರಿಬೇಡಿ.